ಶಾಂತಕ್ಕ ದುಡ್ಮಿ ಏನ್ ಮಾಡ್ಬೇಕನ್ನೋದು ತಿಳಿಲಾರ್ದಂಗ ಆಗ್ಬಿಟ್ಟತ್ ನೋಡುವ. ಅಲ್ಲೇ ನೀನು ನಿನ್ ಗಂಡ ಯಾಕೆ ಕೈಪಲ್ ಮಾರಕ್ ಹೋಗ್ಬಾರ್ದು? ಕೈಪಲ್ಯದ ಬಾರಿ ವ್ಯಾಪಾರ ಐತ್ಲೆ. ಹುಟ್ಟಿ ಹೊತ್ಕೊಂಡ ಹಳ್ಳಹಳ್ಳಿಗೆ 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 ಯಾಕೆ ಗಾಡಿ ತಪ್ಕೊಂತ ಹೋಗ್ಬಾರ್ದು? ಬೇಕಾದಂಗೆ ವ್ಯಾಪಾರಕತಿ. ಎಲ್ಲರೂ ಸೋಮಾರಪೇಟೆ ಸಾಸು ಮಂಗಳಾರಪೇಟೆ ಅಂತೇಳಿ ಅಡ್ಡಾಡ್ತಾರ. ನೀವು ಮನೆಗೆ ಕೈಪಲ್ ಕೊಟ್ಬಿಟ್ರೆ ನೀವು ಚಿಂತೆ ಇಲ್ಲದಂಗೆ ಕೆಲಸ ಹೋದಲ್ಲ. ಹೋಗ್ಬೇ, ನಂಗೆ ಬಿಸ್ಲಾಗ ಅಡ್ಡಾಡಕ ಹಂಗಿಲ್ಲವ ಇವತ್ತಾಯಿ ಅಲ್ವೇ. ಆ ನಮ್ನಿ ಬಿಸ್ಲಾಗ ಕೈಪಲ್ ತೊಗೊಂಡು ಅಡ್ಡಾಡ್ಲಾನು ಅಲ್ವಾ? ನಂಗೆ ಅಸಹ್ಯ ಆಕತಿ. ಅಲ್ಲಲ್ಲ ಹಾಡಿಬಿಟ್ಟಿ ಜಟ್ಟಿ ಜಾರಿ ಬಿದ್ರು ಮೀಸ್ ಮಣ್ಣಾಗಿಲ್ಲ ಅನ್ನಕ್ಕೆ ನೀ ಬಿಡಾಡಿ. ಅಲ್ಲಲೇ ಏನು ಅದೇನ ಅವಮಾನನ? ದುಡ್ಕೊಂಡು ತಿನ್ನೋದು ಯಾವ್ದಾದ್ರೇನು? ಹೋಗ್ಬೇಕವ. ಅದಕ್ಕೆ ಒಂದ್ ನಸಕ್ನಾಗ ಎದ್ದು APMC ಹೋಗ್ಬೇಕು ಕೈಪಲ್ ಹಾಕೊಂಬರಾಕ. ಯಾರು ಹೋಗ್ಬೇಕು? ಅವೆಲ್ಲ ಆಗ್ಲಾರ್ದು ಮತ್ತೆ ಸುಮ್ಮನಿರ ಇವಾಗ ಕಾಡ್ಬಡತ್ತಾಗ ಹೋಗ್ಬೇಕು. 4 ಏನೋ 5 ಗಂಟೆ ಏನೋ ಹೋಗ್ಬೇಕು. ಕಾಯಿಪಲ್ಯದಾಗ ಅಂತ ಏನು ವ್ಯಾಪಾರ ಆಗಲ್ಲ ಅಂತದೆ. ಹಂಗೆ ಹಳ್ಳಿ ಒಲೆವ ನಾ ಮಾರಾಕತ್ತಾಗ. ಸಣವ, ನೀವೆಲ್ಲರೂ ಮಾತಾಡೋದು ಕೇಳಿಸ್ಕೊಂಡು ನಮ್ಮ ತಲೆಗೆ ಒಂದು ಚಲೋ ಐಡಿಯಾ ಬಂದೈತಿ. ಆ ಐಡಿಯಾ ಇನ್ನು ಯಾರ ತಲೆಗೂ ಬಂದಿರಕ್ಕಿಲ್ಲ ಅನಿಸ್ತೈತೆ. ಹೇಳ ಒಂದು ಚಲೋ ಐಡಿಯಾ. ನೀನು ನಿಮ್ಮ ಅಮ್ಮ ನಂಗೆ ಕಾಯಿಪಲ್ ತೊಗೊಂಡು ಹೋಗ ಅಂತ ಹೇಳಾಕೋಬೇಡ. ಒಂದಿಟ್ಟು ಮಾರಿ ತೊಗೊಂಡು ಬರ್ತೇನೆ ತಡಿವಾ. ಇಲ್ಲ ಅಂಥದ್ದು ನಾ ಯಾಕೆ ಹೇಳಿ? ಅವೆಲ್ಲ ನಮ್ಮ ಅಮ್ಮನ ತಲೆಗೆ ಅಟ್ಟ ಬರೋದು, ನಮ್ಮ ತಲೆ ಬರೋದಿಲ್ಲ ಅವೆಲ್ಲ. ಒಂದು ಚಲೋ ಐಡಿಯಾ ಏನಂದ್ರೆ, ಒಂದು ದಿನ ಏನಿಲ್ಲ ಅಂದ್ರೆ ಒಂದು ದಿನ ಒಂದು 700-800 ರೂಪಾಯಿ ದುಡಿಯಂಗೆ. ಬಂಡವಾಳ ಒಂದೇ ಸಲ ಹಾಕೋದು. ಹೊಳ್ಳ ಬೆಳ ಬಂಡವಾಳ ಹಾಕಂಗಿಲ್ಲ. 2-3 ದಿನ ಮನೆಯಾಗಿದ್ರು ಚಿಂತಿಲ್ಲ. ಕೆಡ್ತು ಮಾಡ್ತು ಸ್ಟಾಕ್ ಉಳಿತು ಯಾವುದು ಚಿಂತಿಲ್ದಂಗೆ ಕೆಲಸ. ಹೌದಾ? ಅಂಥದ್ದೇನ ಲಕ್ಷ್ಮಿ? ಯವ್ವ, ನೀ ನನ್ನ ಪಾಲಿನ ಲಕ್ಷ್ಮಿನ ಅಕ್ಕಿ ನೋಡಿ. ಚಲೋ ಅದು ಏನಾರ ಐಡಿಯಾ ಕೊಟ್ಟೆ ಅಂದ್ರೆ ಏನು ಹೇಳ ಲಕ್ಷ್ಮಿ? ಭಾಳ ಬಡತನದಾಗ ಸಾಕು ಬೇಕಾಗೋಗೈತೇವ. ಮುಂದಿನ ಜನ್ಮ ಅಂತಿದ್ರೆ ಆ ದೇವ್ರು ಏನಾರ ಹೆಣ್ಣಾಗಿ ಹುಟ್ಟಿಸಿದ್ನಂದ್ರೆ ಮತ್ತೇನಿಲ್ಲ. ಹೆಣ್ಣಾಗಿ ಹುಟ್ಟಿಸಿದ್ರೆ ಬಡವ್ರ ಮನ್ಯಾಗ ಮಾತ್ರ ಹುಟ್ಟಿಸ್ಬಾರ್ದ ಯವ್ವ. ಅದಕ್ಕೆ ಅಂಬಾನಿ ಮನ್ಯಾಗ ಏನು ಮಗಳ ಏನಾರ ಒಂದು ಆಗಿ ಹುಡ್ಸಂತ ಬಿಡ್ಕೊಂಡ್ಬಿಟ್ಟೇನಿ. ಇಲ್ಲ ಟಾಟಾ ಬಿರ್ಲಾ ಮನ್ಯಾಗಾರ, ಇಲ್ಲ ಮತ್ತೆ ಯಾರು ಅದಾರಲ್ಲ ದೊಡ್ಡ ದೊಡ್ಡ ಶ್ರೀಮಂತರು ಅವ್ರ ಮನ್ಯಾಗ ಹುಡ್ಸಂತ ಬಿಡ್ಕೊಂಡ್ಬಿಟ್ಟೇನಿ. ಅದಕ್ಕೆ ಸ್ಪೆಷಲ್ ಆಗಿ ಪೂಜೆನೂ ಮಾಡಿರ್ತೇನೆ ದೇವರಿಗೆ. ಗೊತ್ತನ್ನ ನಾನು ಈಗ ಹೇಳು ಓಲಿ ಏನದು ಐಡಿಯಾ? ಏನಿಲ್ಲ ಸಣವ, ಭಾಳ ಸಿಂಪಲ್ ಐತಿ ಅಗದಿ. ಮೊದ್ಲು ಮಲೇಶ್ ಕಾಕಾಗ ಹೇಳ ಒಂದು ಸಣ್ಣದೊಂದು ಕಾರ್ ತೊಗೊಳಕ. ಕಾರ ಯಾವ್ದು 10 ರೂಪಾಯಿಗೆ 3 ಸಿಗ್ತಾವಲ್ಲ ಅವ ಪ್ಲಾಸ್ಟಿಕ್ ಕಾರ? ಏನಲ್ಲೇ ಲಕ್ಷ್ಮಿ, ಅವ್ಕರ್ದು ರಗಡಾಗೈತಿ. ಅಯ್ಯೋ ದೇವ್ರೆ, ಮುಂಜಾನೆ ಸತ್ರ ಎಣ್ಣಿಗಿಲ್ಲ, ಸಂಜೆಗೆ ಸತ್ರ ಮಣ್ಣಿಗಿಲ್ಲ ಅನ್ನಂಗೆ ಅವಕ್ಕಾಗೈತಿ ಬಾಳೆ. ಕಾರ್ ತೊಗೊಂಡು ಮಕ್ಕಳು ನೀರು ಬಿಟ್ಕೊಂಡು ಏನು ಮಾಡ್ತಾನವ ಈಗ? ಅಯ್ಯ ದೇವ್ರೆ, ಅಂದ್ರೆ ಆಟೋ ಬೇಡ ಕಾರ್ ಬಾಡಿಗೆ ಹೊಡಿ ಅಂತ ಹೇಳಕತ್ತೀಯಾ ಲಕ್ಷ್ಮಿ? ಏನಾಗಿದೆ? ಅಲ್ಲಲ್ಲಿ ಕಾರ್ ತೊಗೊಳಕ್ ರೊಕ್ಕ ನಮ್ಮ ಕಡೆ ಎಲ್ಲೈತಿ? ಈ ಕೊಡು ಅಮಾಸಿ ಕೊಡು 50,000 ರೂಪಾಯಿಗೆ ಅಡ್ಡಾಡಕತ್ತೇವೆ ನಾವು. ಅಷ್ಟು ದೊಡ್ಡ ಕಾರ್ ಅಲ್ಲ ಸಣವ ಇದು. ಸಣ್ಣ ಹುಡುಗ ಕುಂತ ಆಡೋದು ಒಂದು 60,000 ರೂಪಾಯಿ, ಭಾಳ ಅಂದ್ರೆ 10,000 ಅಷ್ಟೇ. ಅದ್ರ ಮ್ಯಾಗೇನು ರೇಟ್ ಹೋಗಲ್ಲ. ಬೇಕಾದ್ರೆ ನಾನು ಕಾಲೇಜಿಂದ ಬರ್ತಾ ರೇಟ್ ಕೇಳ್ಕೊಂಬರ್ತೇನೆ. ಅದನ್ನು ತೊಗೊಳಕ್ಕೆ ಹೇಳಕ್ಕಲ್ಲ ಕಾಕಾಗ. ಏನು ಭಾರಿ ಯೂಸ್ ಆಕತಿ. ಅದನ್ನು ತೊಗೊಂಡು ಏನು ಮಾಡ್ಬೇಕಲೆ? ಸಣ್ಣ ಹುಡ್ರ ಆಡೋದು ಏನು ಬಾಡಿಗೆ ಹೊಡ್ಯಾಕೆ ಬರ್ತೈತೆ? ಏನು ತೊಗೊಂಡ್ರೆ ಗಿರ್ಜಿ ಮಗನ ಆಡ್ಕೊಂಡು ಕುಂದಿರ್ತಾನೆ ಅಟ್ಟೆ. ಗೊತ್ತೇನ? ಬಿಡು ಉಪಯೋಗ ಆಗು ಹೇಳಿ ಏನಾರ. ಅಯ್ಯ, ನೀವೆಲ್ಲರೂ ಭಾಳ ಶ್ರಮಪಟ್ಟು ಬೆವ್ರು ಸುರಿಸಿ ದುಡಿ ಅಂತ ಕೆಲಸ ಹುಡುಕ್ತೀರಿ. ನಮ್ಮ ತಲೆ ಟೆಕ್ನಿಕಲ್ ಐತಿ. ನಾವು ಓದೇವಿ. ನಾವು ಆರಾಮಾಗಿ ರೊಕ್ಕ ಮಾಡುವಂಥ ದಾರಿ ಹೆಚ್ಚಿಗೆ ಕಂಡುಹಿಡಿತೀವಿ. ನಮ್ಮದು ಬ್ರೈನ್ ಖರ್ಚಾಕತಿ, ಮೈಗೆ ನೋವು ಆಗಲ್ಲ. ನಿಮ್ಮದು ಮೈಗೆ ನೋವು ಆಕತಿ, ಬ್ರೈನ್ ತ್ರಾಸು ತೊಗೊಂತೈತಿ, ಎರಡೂ ಆಕತಿ ನಿಮ್ದು. ಭಾಳ ಅಗದಿ ಚಲೋ ಕೆಲಸ ಹೇಳೀನಿ ನಾನು. ಏನು ಗೊತ್ತಾ ಸಣವ? ಆ ಕಾರ್ ತೊಗೊಂಡು ಅದನ್ನು ಸೀದಾ ಮಠದ ಅಂತೇಳಿ ತೊಗೊಂಡು ಹೋಗೋದು. ಅದ್ರ ರೇಟ್ ಭಾಳ ಅಂದರೆ ಒಂದು 10,000 ರೂಪಾಯಿನೂ ಆಗಲ್ಲ. ನಾನು ಅದಕ್ಕೆ ಹೇಳ್ತೇನೆ, ಅನ್ನೆಲ್ಲ ಕೇಳ್ತೇನೆ. ಆ ಕಾರ್ ತೊಗೊಂಡು ಮಠದ ಹತ್ರ ಹೋಗೋದು. ಮಠದ ಹತ್ರ ಕಾಲು ತೊಳೆಯೋದು. ಇದರಿಂದ ಈ ಕಡೆ ಉದ್ದಕ್ಕೆ ರೋಡ್ ಐತಲ್ಲ, ಆ ಮೀನಿನ ಹೊಂಡದಿಂದ ಈ ಕಡೆ ಊಟ ಮಾಡಿದ್ದೆ ಹುಂಚಿಕಾಯಿ ಆ ಗಿಡದ ಮಠನ ರೋಡ್ ಖಾಲಿ ಐತಿ. ಹೌದಾ? ಅಲ್ಲೇನು ಮಾಡೋದು? ಆ ಕಾರ್ ನಿಂದಿಸ್ಕೊಂಡು ಸಾಕು. ಮಠಕ್ಕೆ ಏನು 1000 ಮಂದಿ ಬರ್ತಿರ್ತಾರೆ ದಿನಕ್ಕೆ. ಅವ್ರದ್ರಾಗ ಸಣ್ಣ ಹುಡುಗರು ಮುಕ್ಕಳೇರೆ ಬರ್ತಾವೆ. ಆ ಹುಡುಗರು ಏನು ಮಾಡ್ತಾವೆ? ನಾವು ಒಂದು ರೌಂಡ್ ಅಂತ 50 ರೂಪಾಯಿ ಒಂದು ರೌಂಡ್. ತಂದೆ ತಾಯಿಗೆ ನನ್ನ ಮಗ ಒಂದು ರೌಂಡ್ ಆಡ್ತಕ್ಕೆ ಬಿಡ ಅಂತೇಳಿ ಖುಷಿ. ಅವ್ಕೆ ದೊಡ್ಡ ಕಾರ್ನಾಗ ಅಡ್ಡಾಡಿದ್ರು ಈ ಸಣ್ಣ ಕಾರ್ನಾಗ ಹೋಗೋದೊಂದು ಖುಷಿ. ತಂದೆ ತಾಯಿಗೆ 50 ರೂಪಾಯಿ ಏನು ಭಾಳ ಅನ್ಸಲ್ಲ. ಹೋಗಲಿ 40 ರೂಪಾಯಿ ಇಟ್ಕೊರಿ ಸಾಕು. 50 ಭಾಳ ಆಕತಿ ಅಂದ್ರೆ 40 ರೂಪಾಯಿ ಇಟ್ಕೊಂಡ್ರು ಎಷ್ಟು ಮಕ್ಕಳು ಹತ್ತತಾವು ಇಳಿತಾವು. 50 ರೂಪಾಯಿ ಕೊಟ್ಟಾವಂತ ತಿಳ್ಕೊ ಒಂದು ಹುಡುಗ. ಅದರಂತ ಒಂದು 10 ಹುಡುಗ ಆಡಿದ್ರೆ ಎಟ್ಟಾತು? 10 ಹುಡುಗ ಆಡಿದ್ರೆ 500 ರೂಪಾಯಿ ಆಯ್ತು. ಅದನ್ನ ಏನಿಲ್ಲ ಈಸಿ. ಆ ಹುಡುಗ ರೌಂಡ್ ಅಂತಾವಲ್ಲ, ಅವಾಗ ಏನು ಮಾಡೋದು? ಕುಂದ್ರಿಸ್ಕೊಂಡು ಒಂದು ರೌಂಡ್ ಹಿಂಗೆ ರಿಮೋಟ್ ಕೊಟ್ಟಿರ್ತಾರೆ ಅದು ದೊಡ್ಡದು. ಆ ರಿಮೋಟ್ನಾಗ ಕಾಕ ಕಂಟ್ರೋಲ್ ಮಾಡ್ತಿದ್ರೆ ಸಾಕು. ಅದನ್ನು ಆ ಹುಡುಗರು ಕುಂದಿರ್ತಾವಲ್ಲ, ಒಂದು ರೌಂಡ್ ಹಿಂಗೆ ಕರ್ಕೊಂಡ್ಬಿಟ್ರೆ ಮುಗಿದೋತು. ಅದೇನದು ಇದ್ರ ಮೇಲೆ ನಡೀತಿರ್ತೈತೆ ಅಷ್ಟೇ. ಅದನ್ನೇ ತೊಗೊಳೋದ್ರೆ ಒಂದು ಸ್ವಲ್ಪ ಚಲೋ ಕ್ವಾಲಿಟಿ ತೊಗೋಬೇಕು. ಅಂದ್ರೆ ಭಾಳ ದಿನ ಬಳಕೆ ಬರ್ತೈತಿ. ಒಂದು ರೌಂಡಿಗೆ ಏನೂ ಆಗಲ್ಲ. ನೀರಿಗೆ ಬೀಳಾರ್ದಂಗೆ ರಿಮೋಟ್ ಕಾಯ್ಕೊಂಡು ಇಟ್ಕೊಂಡು ಚಲೋ ಶೆಲಿಗೆ ಹಾಕಿಟ್ಕೊಂಡ್ರೆ ಏನೂ ಆಗಲ್ಲ. ಅದೇನು 1-2 ದಿನ ಮನೆಯಾಗಿದ್ದು ಆಮೇಲೆ ಮತ್ತೆ ಹೋದ್ರು ಬಂಡವಾಳ ಕೆಡ್ತು, ಕಾಯಿಪಲ್ಲೆ ಆದ್ರೆ ಉಳಿತಪ್ಪ ಕೆಡ್ತೈತಪ್ಪ ಬಾಡ್ತತಪ್ಪ ಅಂತ ಟೆನ್ಷನ್ ಇರ್ತೈತಿ. ಇಡ್ಲಿ ಅಂಗಡಿ, ಪುರಿ ಅಂಗಡಿ, ಗೋಬಿ ಅಂಗಡಿ ಏನೋ ಹಾಕ ಉಳಿದ್ರೆ ಬೇಜಾರಾಕೈತಿ. ಇದು ಹಂಗಲ್ಲ. ದಿನಕ್ಕೆ 10 ಹುಡುಗರು ಆಡಲಿ 500 ರೂಪಾಯಿ ತೊಗೊಂಡು ಮನೆಗೆ ಬರೋದು ಬಸ್ಸಿಗೆ. ಆತ ಇಲ್ಲ ಬಸ್ನೇ ಬೇಕಾದಂಗೆ ಇದಾಕೈತಿ. ಬೇಡ ಬಸ್ನ್ಯಾಗಂತರೂ ಅಯ್ಯೋ ಪಾಪ ನಮ್ಮ ಕಂಡಕ್ಟರ್ನ ಏನೂ ಅನ್ನಂಗಿಲ್ಲ. ಒಂಚೂರು ಕಾಲಾಗಿ ಇಟ್ಕೊಂಡ್ರೆ ಅಯ್ಯೋ ದೇವ್ರೆ ಬೇಕಾದಂಗೆ ಆತ. ಹೌದಲ್ಲ ಶಾಂತಕ್ಕ, ನಿನ್ನ ಮಗಳು ಸಣ್ಣಕ್ಕೆ ಆದರೂ ಎಂಥ ಚಲೋ ಐಡಿಯಾ ಕೊಟ್ಟಾಳ. ಅಲ್ಲ ಗಿರ್ಜಿ, ಇದಾಗ ಮಾತಾ? ಅಲ್ಲ ಮಠದ ಕಡೆ ಯಾರು ಏನು ಅನ್ನಂಗಿಲ್ಲ ಅನ್ಲೇ, ಬೈಯಂಗಿಲ್ಲನು? ಯಾರ್ಯಾಕೆ ಬೈತಾರ?
ಅಯ್ಯೋ ದೇವ್ರೆ, ಅಲ್ಲಿ ಬೇಡ ಅಂತಂದ್ರೆ ಮಠದಿಂದ ಆ ಪತ್ರಿ ಅದು ಹಚ್ಕೊಂಡು ಕೂತಿರ್ತಾರಲ್ಲ ಮಾರಾಕ, ಹೂವಿನ ಅಂಗಡಿ ಅದಾವಲ್ಲ, ಅಲ್ಲಿ ಇಟ್ಕೊಂಡ್ರು ಸಾಕು. ಅಲ್ಲೇ ಒಂದು ರೌಂಡ್ ಓಡಿಸಂತ ಹುಡುಗರು ನೋಡಿದ್ರೆ ಮಕ್ಕಳು ಬಿಡಂಗೇ ಇಲ್ಲ. ಒಂದು ರೌಂಡ್ ನಂಗೆ ಆಡ್ಸು ಅಂತ ಚಿರಾಕ್ ನಿಂದಿರ್ತಾವೆ. ತಂದೆ ತಾಯಿ ಏನೋ ಮಕ್ಕಳನ್ನ ಆಡ್ಸಕ್ಕೆ ಮನ್ಸಾಗಲ್ಲ. ಇದ್ದಂತರ ಬಂದಿದ್ರಪ್ಪ ಚಲೋ ಒಂದು ಲೆಕ್ಕಕ್ಕಿದ್ರಪ್ಪ ಅಂತಂದ್ರೆ ಆಡಿಸ್ತಾರೆ. ಇನ್ನು ಹಳ್ಳಿಯಾಗಿಂದ ಯಾರು ಮಠಕ್ಕೆ ಬಂದ್ರೆ ಅಪರೂಪಕ್ಕೆ ಬಂದಾವು, ಹೋಗ್ಲಿ ಬಿಡು ನನ್ನ ಮಗ ಆಡುವಲ್ತಕ್ಕಂತೇಳಿ ಅವರಿಗೆ ಖುಷಿ, ಅವರು ಆಡಿಸ್ತಾರೆ. ಇದ್ದಂತರ ಬಂದ್ರು ಆಡಿಸ್ತಾರೆ, ಇಲ್ದಂತರ ಬಂದ್ರು ಆಡಿಸ್ತಾರೆ. ಆಡಿಸ್ತಾರೆ. ದಿನಕ್ಕೆ ಒಂದು 10-15 ಹುಡುಗರು ಆಡಿದ್ವಿ ಅಂತ ತಿಳ್ಕೊ, ಬೇಕಾದಂಗೆ ದುಡಿಮೆ ಆತ. ಇನ್ನು ಮಠದ ಜಾತ್ರೆ, ಆಮೇಲೆ ಕಾರ್ತಿಕ ಮಾಸಿ, ಆಮೇಲೆ ಸಿದ್ದಾಡೋಜಿ ಮಣ್ಣೆತ್ನ ಮಾಸಿ, ಆ ಮಾಸಿ ರಾಮನವಮಿ ಅಂತೇಳಿ ಏನು ಮುಕ್ಕಳರಿ ಮಂದಿ ಕೊಡ್ತಾನೆ ಇರ್ತಾವೆ. ವರ್ಷ ಪೂರ್ತಿ ಮಂದಿ ಬರ್ತಾನೆ ಇರ್ತಾರೆ. ಬೇಕಾದಂಗೆ ದುಡಿಮೆ ಅದ. ಏನು ಸಣವ ನೀ ಕೆಲಸ ಮಾಡ ಅಂತ ಕಾನಿ ಸುಮೀರ್. ನನ್ನ ಮಗಳ ಲಕ್ಷ್ಮಿ ಹೇಳ್ಯಾಳ ಅಂದಮೇಲೆ ಅದು ಗ್ಯಾರಂಟಿ ಆಗದ ಶಾಂತಕ. ಹೌದಿಲ್ಲ, ಚಲೋ ವ್ಯಾಪಾರ ಐತಿ ನನ್ನ ಗಂಡಗೆ. 10,000 ರೂಪಾಯಿ ಅಂದ್ರೆ ನಮ್ಗೇನು ಕಷ್ಟ ಆಗಲ್ಲ ಶಾಂತಕ. 50,000 ಅಂದ್ರೆ ಕಷ್ಟ ಆಕತಿ. ಹಂಗಾರೆ ಅದನ್ನ ಮಾಡ್ತೀನಲ್ಲೇ, ಅದನ್ನ ಮಾಡ್ತೇನೆ ಶಾಂತಕ್ಕ. ನಂಗೆ ನಿಜವಾಗ್ಲೂ ಮುಳುಗಾಕತ್ತೇಕಿ ಹುಲ್ಕಡ್ಡಿ ಆಸರ ಅಲ್ಲ, ಹುಲ್ಕಡ್ಡಿ ಅಲ್ಲ, ದೊಡ್ಡ ಒಡಗಟ್ಟಿಗಿನ ತಂದು ಆಸರ ಕೊಟ್ಟಂಗೆ ಆಗೈತಿ ಈಗ, ಗೊತ್ತನ. ಮಾಡ್ತೇನೆ ಶಾಂತಕ್ಕ, ಇದನ್ನೇ ಮಾಡಿಸ್ತೇನೆ ನನ್ನ ಗಂಡನ ಕಡೆ ಹೇಳಿ. ಇದು ಅಂತಂಗ ಲಕ್ಷ್ಮಿ, ನಾಳೆ ಒಂಚೂರು ಕಾಲೇಜಿಂದ ಬರ್ತಾ ಒಂಚೂರು ರೇಟ್ ಕೇಳ್ತೇನೆ ಮಗಳ. ಏನು ರೇಟ್ ಕೇಳಿ ಎಷ್ಟಂತ ಹೇಳ ಅಂದ್ರೆ ಅಲ್ಲೇ ಅದಾವ ನಾವು ಶೋರೂಮ್ ಐತಿ ಸಣ ಐತಿ, ಬರುದಾರಾಗ ಐತಿ. ನಾನು ಬೇಕಾದ್ರೆ ನನ್ನ ಫ್ರೆಂಡ್ ನಾನು ಒಳಗೆ ಹೋಗಿ ಇದ್ರ ರೇಟ್ ಏನು ಎತ್ತ ಅಂತ ಕೇಳ್ಕೊಂಡು ಬರ್ತೇನೆ ತಗೋರಿ. ಅಷ್ಟು ಮಾಡ ಮಗಳ, ಪುಣ್ಯ ಬರ್ತೈತಿ. ಬೇಕಾದ್ರೆ ಮತ್ತೆ ಹೋಗಿ ನಾವು ಒಂಚೂರು ಹಂಗೆ ಹಿಂಗೆ ಮಾತಾಡ್ಸಿ ಕಡಿಮೆ ಮಾಡ್ಕೋತೀವಿ. ಒಂದು ಅಂದಾಜರ ಬೇಕಲ್ಲ ಎಷ್ಟಿರ್ತಾವೆ ಏನು ಅಂತೇಳಿ, ಅದಕ್ಕೆ ಹಂಗೆ ನೋಡಕ್ಕೆ ಹೋದ್ರೆ ಆನ್ಲೈನ್ನಾಗೆ ಚೆಕ್ ಮಾಡ್ಬೋದು. ಆದರೆ 1 to 2 ಸ್ವಲ್ಪ ರೊಕ್ಕ ಜಾಸ್ತಿ ಹೇಳ್ತಾರೆ ಈ ಫ್ಲಿಪ್ಕಾರ್ಟು ಹಿಂಗೆಲ್ಲ. ಅದಕ್ಕೆ ಯಾಕೆ ಸುಮ್ಮನೆ ಅದ್ರಾಗ ಆನ್ಲೈನೇ ಚೆಕ್ ಮಾಡೋದು ಬೇಡ, ಡೈರೆಕ್ಟ್ ನಾನು ಶಾಪ್ನಾಗ ಕೇಳ್ತೇನೆ ತಗೋರಿ. ಅಷ್ಟು ಮಾಡವ. ನಾನು ಮೊದಲು ನನ್ನ ಗಂಡಗೆ ವಿಚಾರ ಹೇಳ್ತೇನೆ ಶಾಂತಕ್ಕ. ಬರಲ್ಲ ನೋಡ್ರಿ, ನಿಮ್ಮ ಮಗಳು ತಲೆ ಅಂದ್ರೆ ತಲೆ. ಚಲೋ ಐತೆ ಐಡಿಯಾ, ಮಾಡ್ಬೋದು, ಅಡ್ಡಿ ಇಲ್ಲ. ಆದ್ರೆ ಮಠದ ಕಡೆ ಇದಕ್ಕೆ ಮುಂಚೆ ಯಾರು ಇದ್ರೆ ಏನಾರ ಅಂತಾರ ಏನೋ ವಿಚಾರಿಸ್ಬೇಕು. ಯಾರು ಏನನ್ನಲ್ಲ. ಈಗ ಒಂದೇ ಮಠದ ಕಡೆನ ಎಷ್ಟು ಇಡ್ಲಿ ಅಂಗಡಿ ಅದಾವು, ಎಷ್ಟು ಮಿರ್ಚಿ ಬಜ್ಜಿ ಅಂಗಡಿ ಅದಾವು, ಎಷ್ಟು ಸ್ಟೇಷನರಿ ಅಂಗಡಿ ಅದಾವು, ಎಷ್ಟು ಎಳ್ಳೀರು ಅಂಗಡಿ ಅದಾವೆ. ಹೌದಿಲ್ಲ? ಬಾಜುಕ ಹಣಕಾಯಿ ಅಂಗಡಿ ಅದಾವೆ. ಅವರೇ ಏನು ತಲೆ ಕೆಡಿಸ್ಕೊಂಡಿಲ್ಲ ಅಲ್ಲ. ಇದ್ರೂ ತಲೆ ಕೆಡಿಸ್ಕೊಂಡ್ರೆ ಅವ್ರ ಮನಸ್ಸಿನಾಗ ಇರ್ತೈತಿ. ಯಾರಿಗೂ ಏನು ಅನ್ನ ಅಧಿಕಾರ ಇಲ್ಲಿ ಯಾರಿಗೂ ಇಲ್ಲ. ನಿನ್ನ ದುಡಿಮೆ ನಿನ್ನ ಇಷ್ಟ, ನನ್ನ ದುಡಿಮೆ ನನ್ನ ಇಷ್ಟ. ನನಗೇನು ಬೇಕೋ ನಾ ಮಾಡ್ತೀನಿ, ನಿಮಗೇನು ಬೇಕೋ ನೀವು ಮಾಡಿರಿ. ಇಷ್ಟಕ್ಕೂ ನಾವೇನು ಹೋಗಿ ಅವರು ಇಟ್ಟಿರೋದು ಬಾಜುಕ ನಾವು ಇಟ್ಕೊಂಡು ಕುಂದ್ರಂಗಿಲ್ಲ. ಮಲೇಶ್ ಕಾಕ ಹೇಳಿದ್ರತ್ತ, ನೀವು ಈ ದಿಕ್ಕಿಗೆ ನಿಂದಿರ್ರಿ ಅಂತೇಳಿ ಮುಗಿದೋತು. ಅವು ಜನ ಆ ಕಡೆ ಬೇಕಂದ್ರೆ ಆ ಕಡೆ ಹೋಗ್ತಾರೆ, ಈ ಕಡೆ ಬೇಕಂದ್ರೆ ಈ ಕಡೆ ಹೋಗ್ತಾರೆ. ನಾವೇನು ಮಾಡ್ಬೇಕಂದ್ರೆ ಗಾಡಿ ತೊಗೊಂಡ್ಮೇಲೆ ಕಾಕ ಫಸ್ಟ್ ಅದಕ್ಕೇನು ಮಾಡ್ಬೇಕು ಗೊತ್ತೇನಪ್ಪ, ಆ ಕಡೆ ಮಸ್ತಾಗಿ ಜಿಂಚಾಕ್ ಅನ್ನೋಂಗೆ ಬಲೂನ್ ಕಟ್ಬೇಕು. ಏನು ಬಲೂನ್ ಕಟ್ಬೇಕು. ಆಮೇಲೆ ಅವಕ್ಕೆ ಇದು ಅಪ್ಪು ಅಂತ ಉಬ್ಬಿದ ತಕ್ಷಣ ಗಿಣಿಗೆ ಹಿಂಗೆ ಎದ್ದು ನಿಲ್ತೈತಲ್ಲಪ್ಪ, ಅದು ಕಲರ್ ಪೇಪರ್, ಅದ್ರ ಹೆಸರು ಗೊತ್ತಾಗೋಲ್ತ. ಅದನ್ನು ಗಾಡಿಯಾಗ ಇಡ್ಬೇಕು. ಬಂದು ಮಕ್ಕಳಿಗೆ ಅವಕ್ಕೆ ಒಂಥರ ಆಡಕ್ಕೆ ಮಜಾ ಅನ್ನಿಸ್ತೈತಿ. ಅಲ್ಲ ಎಲ್ಲರೂ ಅದ್ರಾಗೆ ಊದು ಅಂತ ನಾನು ಹೇಳಂಗಿಲ್ಲ, ಅದು ಒಂದು ಪ್ರಾಬ್ಲಮ್ಮೇ. ಮತ್ತು ಆ ಕಿವಿಗೆ ಹಾಕೊಳ್ಳೋದು ಹೊಸ್ತಾಗಿ ಬಂದವಪ್ಪ, ಹಿಂಗೆ ಕೈಯಾಗಿ ಇಚ್ಕತ್ಲೆ ಕಿವಿ ಎದ್ದು ನಿಲ್ತಾವೆ, ಹಿಂಗೆ ಹೆರ್ಮೆಂಡ್ಗತ್ತೆ ಇರ್ತೈತಿ, ಹೆಣ್ಣುಡ್ರಿಗೆ ಬಂದೈತಿ. ಅದು ಒಂದು ಅದ್ರಾಗ ಇಡ್ಬೇಕು. ಅಪ್ಪು ಅಂತ ಓದೋದು ಬೇಡ. ಹೌದು, ಒಬ್ರು ಬಾಯಿಗಿಂದ ಒಬ್ರಿಗೆ ಇಟ್ಕೊಂತ ಹೋದಂಗೆ ಅವೇನಕ್ಕವಂದ್ರೆ ಅವರು ತಂದೆ ತಾಯಿ ಸೇರಂಗಿಲ್ಲ, ಬೇಡ ಅಂತಾರೆ. ಈಗ ಮೊದಲು ಹೈಜೆನಿಕ್ ಬೇರೆ ಅದು ಇದು ಅಂತಿರ್ತಾರೆ, ಅದು ಬೇಡ. ಇದನ್ನು ಹಾಕೊಂಡು ಮಾಡೋರು ಮಾಡ್ತಾರೆ. ಏನು ಅದಕ್ಕೆ ಬಲೂನ್ ಎಲ್ಲ ಕಟ್ಟಬೇಕು, ಜಿಗಿ ಅನ್ನಂಗೆ ಮಾಡ್ಬೇಕು. ಅದನ್ನು ಭಾರಿ ಇಷ್ಟಪಡ್ತಾವೆ ಹುಡುಗರಪ್ಪ. ಏನು ಮಸ್ತ್ ಇಷ್ಟಪಟ್ಟು ಆಡ್ತಾವೆ. ಅವಕ್ಕೆ ಒಂದೊಂದು ಪುಗ್ಗ ಉಬ್ಬಿಸಿ ಕೈಯಾಗ ಕೊಡೋದು ಆಟ ಇಡ್ಬೇಕಪ್ಪ. ಭಾರಿ ಆಕತಿ. ಮಕ್ಕಳಿಗೆ ಒಂದು ಬಲೂನು ಸಿಕ್ಕಂಗೆ ಆಕತಿ. ಅದು ನಮ್ಮದು ಒಂದು ಬಿಸ್ನೆಸ್ಸಿನ ಹೊಸ ಟೆಕ್ನಿಕ್ ಅನ್ನಂಗೂ ಆಕತಿ. ಏನು ಒಂದು 70 ರೂಪಾಯಿ ಕೊಟ್ಟರೆ ಸಣ್ಣ ಪಿ ಪುಗ್ಗ ಆಗು, ಅವು ಬಲೂನು ದೊಡ್ಡ ಹಾಕವಲ್ಲ, ಅವು ಒಂದು 100-150 ಬರ್ತಾವೆ. 50 ರೂಪಾಯಿ 60 ರೂಪಾಯಿಗೆ ಎಷ್ಟು ದಿನ ಕೊಟ್ಟು ಬಿಟ್ಟಿಯಪ್ಪ ನೀನು. ಹೌದಿಲ್ಲ? ಕಂಡ ಬಿಟ್ಟಕ್ಕ ಇವೆಲ್ಲ ಟೆಕ್ನಿಕ್ ಇವೆಲ್ಲಪ್ಪ. ನಿಂಗೆ ಗೊತ್ತಾಗಲ್ಲ. ನಿಮ್ಮ ಮೊದಲು ಗಾಡಿ ತೊಗೊಂಬರ್ಲಿ, ನಾನು ನೋಡ್ಬೇಕಾರೆ ಬಿಸ್ನೆಸ್ ಹೆಂಗೆ ಇಂಪ್ರೂವ್ ಆಕತಿ ಅಂತೇಳಿ. ಬಂದು ಮಕ್ಕಳ ಕಡೆ ನಕ್ಕುವಂತ ಅವ್ಕೆ ಖುಷಿಯಾಗಿ ಮಾತಾಡ್ಬೇಕು ಅಂತಾರೆ. ಅವು ಮಕ್ಕಳು ನೋಡ್ತಿದ್ದಂಗೆ ಬರ್ಬೇಕವು. ಸಿಟ್ ಮಾಡೋದು, ಉಪ್ಪಂತ ಮಕ್ಕ ಉದಿಸ್ಕೊಂಡು ಕುಂದ್ರೋದು. ಆಮೇಲೆ ಕುಡಿಯೋದು ಮಾಡಬಾರ್ದಪ್ಪ. ಕುಡಿದು ನಿಂತಿದ್ದ ಯಾರು ಮಕ್ಕಳ ಕಡೆ ಬಿಡೋದಿಲ್ಲ. ಮಕ್ಕಳನ್ನಂತೂ ಬಿಡೋಕ್ಕೆ ಸಾಧ್ಯನೇ ಇಲ್ಲ. ನೀ ಹೇಳೋದು ಬರೋಬ್ಬರಿ. ಹಂಗೆ ಮಾಡ್ತೇನೆ ತಡಿ. ಆತ್ ಲಕ್ಷ್ಮಿ, ಹೆಂಗಾರ ಮಾಡಿ ಒಂದು 10,000 ರೂಪಾಯಿ ಹೊಂದಿಸ್ತೇನೆ. ನೀ ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಬೇಡ. ಏನು ಮೊದಲು ರೇಟ್ ಕೇಳ್ಕೊಂಬ. ಮೊದಲು ಹೋಗಿದ್ದೆ ನನ್ನ ಗಂಡಗೆ ಹೇಳ್ತೇನೆ ತಡಿ. ನನಗೂ ಯಾಕೆ ಇದೇ ವ್ಯಾಪಾರ ಚಲೋ ಅನ್ಸಕತ್ತೈತಿ. ಅಡ್ಡಿ ಇಲ್ಲಿ ತೋಲೆಗಿರ್ಜಿ. ಅಲ್ಲ ನನ್ನ ಮಗಳ ಒಂದು ಚಲೋ ಅದು ಹುಡುಕ್ಬಿಟ್ಲಲ್ಲೇ ತೋಲೆಗಿರ್ಜಿ. ಹಂಗೆ ಮಾಡ. ಹಂಗೆ ಮಾಡ್ತಾನೆ ಶಾಂತಕ್ಕ. ಜೀವನ ಭಾಳ ವಜ್ಜಾಗೈತಿ. ಬರ್ತಾನೆ. ಅಡ್ಡಿ ಇಲ್ವಾ ಮಗಳ? ಚಲೋ ಐತಿ. ನೋಡೋಣ ಕಾರ್ಯರೂಪಕ್ಕೆ ಬಂದ್ಮೇಲೆ. ಹ್ಞೂ ಅಪ್ಪ, ಹಿಂಗೆ ಏನಾರ ಸುಲಭವಾಗಿ ರೊಕ್ಕ ಮಾಡುವಂಥದ್ದು ದಂಧೆ ಹುಡುಕ್ಬೇಕಪ್ಪ. ಭಾರಿ ನಿಜವಾಗ್ಲು ಈ ಐಡಿಯಾ ನಂಗೆ ಭಾಳ ದಿನದ ಹಿಂದೆ ಬಂದಿತ್ತು. ಯಾರಿಗಾರ ಹೇಳ್ಬೇಕು ಹೋಗ್ಲಿ ಬಿಡ ಸುಮ್ಮನಾಗಿದೆ. ಇವತ್ತು ಇವ್ರಿಗೆ ಯೂಸ್ ಆಯ್ತು ಅಷ್ಟೇ. ಅಂದರೆ ಒಂದು ಸಲ ಮಟ್ಟಕ್ಕೆ ಹೋದಾಗ ಅಲ್ಲೇ ಆಡಿಸ್ತಾ ಇದ್ರಪ್ಪ. ಏನು ಭಾರಿ ಬಿಡ ಇದು, ಒಂದು ರೌಂಡ್ ಹಿಂಗೆ ಹೋಗಿ ಹಿಂಗೆ ಬರೋದು 50 ರೂಪಾಯಿ ನಶೀಬ್ ಅವ್ರದ್ದು ಅಂತ ಅಂದ್ಕೊಂಡಿದ್ದೆ. ಆದರೆ ಅದು ಇವತ್ತು ಯೂಸ್ ಆಯ್ತು. ಯಾರು ಫೋನ್ ಮಾಡತ್ತಾರ? ಮೀನಾಕ್ಷಿನಾ? ಹೌದು. ಹಲೋ ಅತ್ತಿಗೆಮ್ಮ. ಹಾಂ ಹೇಳಿ ಮೀನಾಕ್ಷಿ, ಆರಾಮದಿಯಾ? ಹ್ಞೂ ಅತ್ತಿಗೆಮ್ಮ, ನಾನು ಆರಾಮದೆ. ನೀವು ಆರಾಮದಿರಲ್ಲ? ಆರಾಮದೆ ನೋಡುವ. ಮತ್ತೆ ನಾಷ್ಟ ಬರ್ಬೇಕು ಬೇಡ? ಮನೆ ಕಡೆ ಬಂದೇ ಇಲ್ಲ ಒಟ್ಟೆ. ಬರ್ಬೇಕಂದೆ ಅತ್ತಿಗೆಮ್ಮ. ಮಕ ಇಲ್ಲ ಐತಿ ಹೇಳ್ರಿ ಬರಾಕ. ಯಾಕೋ ಮಕ ಇಲ್ಲ ಅನ್ನೋ ಸುಮ್ಮನೆ ಬಂದು ಅಸಹ್ಯ ಮಾಡಿಸ್ಕೊಳೋದ್ಕಿಂತ ಅಂತೇಳಿ ಇಲ್ಲೇ ಇದ್ದೆ. ಅಯ್ಯೋ, ನಾಚಿಕೆ ಪಡುವಂಥ ಕೆಲಸ ನೀನೇನು ಮಾಡಿಯಾ ಮೀನಾಕ್ಷಿ? ಬರ್ಬೇಕನ್ಸಿದ್ರೆ ಬರ್ಬೇಕವ. ಅದನ್ನು ಬಿಟ್ಟು ಇಲ್ಲೋಡ, ಅದು ನಿಮ್ಮ ಅಣ್ಣನ ಪರ್ಸ್ನಲ್. ಅದಕ್ಕೆ ನೀನು ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡ. ನಿಂಗೆ ಬರ್ಬೇಕು ಅನ್ನಿಸ್ದಾಗ ಬಂದು ಹೋಗು. ಅಲ್ಲ ಅದು ನಿಜ ಬಿಡ್ರಿ, ನೀವು ಪಾಪ ಅಂತದೆಲ್ಲ ತಲೆ ಕೆಡಿಸ್ಕೊಳ್ಳೋರೆ ಅಲ್ಲ, ನಂಗೆ ಗೊತ್ತು. ಮತ್ತೆ
ಅದಕ್ಕೆ ನಾಳೆ ಬಾ ಆತಂದ್ರೆ ಇಲ್ಲ ಅದಕ್ಕೆ ನಾಳೆ ಬರೋಕ್ಕಾಗಲ್ಲ ಬರ್ತೀನಿ ಇನ್ನೊಂದ್ಸಲ ಯಾವಾಗಾರ ಅದು ನಾನು ಫೋನ್ ಮಾಡಿದ್ದು ಯಾಕಂದ್ರೆ ನಿಮ್ಗೆ ಗೊತ್ತಿರ್ಬೇಕು ಇಲ್ಲವ ನನಗೇನು ಗೊತ್ತಿರ್ಬೇಕು ಹೆಂಗೆ ಗೊತ್ತಿರ್ತೈತಿ ಏನಿಲ್ಲ ಅದಕ್ಕೆಮ್ಮ ಅದು ಅಣ್ಣ ನಿಮ್ಮ ನೆನಪಿನಾಗೆ ಅದಾನ ನಾ ಫೋನ್ ಮಾಡಿದಾಗ ಅವ್ನು ಮಾತಾಡೋ ರೀತಿ ಒಳಗೆ ನನಗೆ ಗೊತ್ತಾಕೈತಿ ಅದಕ್ಕೆ ಆಗಿದ್ದೆಲ್ಲ ಒಂದು ಕೆಟ್ಟ ಕನಸು ಅಂತ ಮರ್ತು ಯಾಕೆ ನೀವಿಬ್ರು ಒಂದಾಗಬಾರ್ದು ಮೀನಾಕ್ಷಿ ಒಂದಾಗೋದು ಬಿಡೋದು ನನಗೇನು ಅವ್ರನ್ನ ಲೈಫ್ ಲಾಂಗ್ ಏನು ದ್ವೇಷ ಮಾಡ್ಬೇಕಂತಿಲ್ಲ ಅವ್ರು ಮಾಡಿರೋ ತಪ್ಪು ಅವ್ರಿಗಾರು ಆಗಲಿ ಏನು ನಿಂಗೆ ಅದು ಅರ್ಥ ಆಗಲ್ಲ ನೀ ಸುಮ್ಮನೆ ಬಿಡು ಮೀನಾಕ್ಷಿ ಏನು ಒಂದು ರೀತಿ ಹೇಳ್ಬೇಕಂದ್ರೆ ಈ ವಿಷಯದಲ್ಲಿ ನನಗೆ ಯಾಕೋ ಯಾರ ಮಾತು ಕೇಳಬೇಕು ಅಂತ ಅನ್ನಿಸ್ತಿಲ್ಲ ಮೀನಾಕ್ಷಿ ದಯವಿಟ್ಟು ಏನಿದೆ ಅದಕ್ಕೆಮ್ಮ ನಾ ಹೇಳಿದ್ರು ನನ್ನ ಮಾತನ್ನ ಕಡೆಗಣಿಸಿದ್ರು ಅಂತ ಅನ್ಕೊಳಕ್ಕೆ ಹೋಗಬೇಡ ನನ್ನ ಜೀವನದ ಬಗ್ಗೆ ಕೆಲವೊಂದು ನಿರ್ಧಾರಗಳನ್ನ ತೊಗೋಬೇಕಂತ ನನಗೆ ಅನಿಸೈತಿ ಅದನ್ನು ತೊಗೊಂಡೇನೆ ಅಷ್ಟೇ ಇವತ್ತು ಅಣ್ಣ ನಿಮ್ಮ ಮನೆಗೆ ಬರಬೇಕು ಅಂತಿದ್ದ ಏನ ನನ್ನ ಮನೆಗೆ ಯಾಕಂದ್ರೆ ನೀವು ಮುಂದಿನ ವಾರ ನಿಮ್ಮ ಮನೆಗೆ ಹೋಗ್ತಾ ಇದ್ದೀರಿ ಅಂತ ಸುದ್ದಿ ಗೊತ್ತಾತು ಜೊತೆಗೆ ಅಲ್ಲೊಬ್ಬರೇ ಇರ್ತಿರಲ್ಲ ಅದನ್ನು ಅಣ್ಣ ಯೋಚನೆ ಮಾಡಿ ಬೇಜಾರು ಮಾಡ್ಕೊಂಡ ಜೊತೆಗೆ ಅವನಿಗೆ ನಿಮ್ಮನ್ನು ಬಿಟ್ಟು ಇರೋಕೆ ಆಗವಲ್ತಂತೆ ಮಣ್ಣು ತಿನ್ನೋ ಕೆಲಸ ಮಾಡಿಬಿಟ್ಟೆ ನಾನು ಎಂಥ ದೊಡ್ಡ ತಪ್ಪು ಮಾಡಿಬಿಟ್ಟೆ ನಾನೇ ದೂರ ಮಾಡ್ಕೊಂಬಿಟ್ಟೆ ಈಗ ಆಕಿ ಮನಸ್ಸಿನಾಗ ನಾ ಭಾಳ ಕೆಟ್ಟ ಗಂಡ ಅಂತ ಅನ್ಕೊಂಡ್ಬಿಟ್ಟಾಳ ಈಗ ನಾನು ಕೆಟ್ಟ ಗಂಡನೇ ಆಗೀನಿ ಆದ್ರೆ ನನ್ನ ಮನಸ್ಸಿಗೆ ನಾ ಒಳ್ಳೇದು ಇವಾಗ ತಿಳ್ಕೊಂಡೇನೆ ಆದ್ರೆ ಅದು ನಾನು ಹೆಂಗೆ ಅರ್ಥ ಮಾಡ್ಸೋದು ಅಂತ ಬೇಜಾರು ಮಾಡ್ಕೊಳತ್ತಿದ್ದ ಅನುಗೆ ಹೆಂಗೆ ತಿಳಿಸೋದು ಅಂದರೆ ಈಗ ನಿಂಗೆ ಹೇಳಿ ನಂಗೆ ಫೋನ್ ಮಾಡ್ಸಕ್ಕೆ ಹಚ್ಚಾರಲ್ಲ ಹಿಂಗೆ ಮನಸ್ಸಿನಾಗಿರೋದನ್ನ ಯಾರು ಹೊರಗೆ ಈ ರೀತಿ ಮುಟ್ಸಲ್ಲ ಅದು ಏನೇ ಆಗಲಿ ಅವ್ರು ಒಳ್ಳೆಯವರೇ ಆಗಲಿ ಕೆಟ್ಟವರೇ ಆಗಲಿ ನನಗೆ ಅದು ಬೇಡದೇ ಇರೋ ವಿಷಯ ಸ್ವಲ್ಪ ದಿನ ನಂಗೆ ದೂರ ಇರ್ಬೇಕು ಅನ್ಸೈತಿ ದೂರ ಇರ್ತೇನೆ ಅಷ್ಟೇ ನಿನ್ನ ಕಡೆ ಫೋನ್ ಮಾಡಿಸಿ ನಿನಗೆ ಫೋನ್ ಮಾಡಿ ನಿನ್ನಿಂದ ನನಗೆ ಫೋನ್ ಮಾಡಿಸ್ತಿದ್ದಿಲ್ಲ ಹಂಗಿದ್ದಿದ್ರೆ ಏನು ಭಾವನೆಗಳನ್ನ ನಿನ್ನ ಮುಂದೆ ಹೇಳ್ಕೊಳ್ಳೋ ಅವಶ್ಯಕತೆಯೂ ಇರಲಿಲ್ಲ ಡೈರೆಕ್ಟಾಗಿ ಬಂದು ನನಗೆ ಹೇಳಿ ತಪ್ಪಾತಂತ ಕೇಳ್ಕೊಂಡು ಅವ್ರು ನನಗೆ ಡೈರೆಕ್ಟಾಗಿ ಹೇಳ್ಬೋದಿತ್ತು ಅದು ಯಾಕೆ ಮಾತು ಆಮೇಲೆ ಇನ್ನೊಂದು ವಿಚಾರ ನಾನು ನೇರವಾಗಿ ನಿನ್ನ ಮುಂದೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ ಹೇಳಂದ್ರೆ ಹೇಳ್ತೇನೆ ಹೇಳ್ರಿ ಅದಕ್ಕೆಮ್ಮ ಏನದು ಏನಂದ್ರೆ ಈ ಸಲ ಅಕಸ್ಮಾತ್ ಏನಾದರೂ ನಿಮ್ಮ ಅಣ್ಣ ನಾನು ಒಂದಾದರೆ ನಿಮ್ಮ ತಾಯಿ ಮಾತ್ರ ನನ್ನ ಜೊತೆಗೆ ಇರೋಕೆ ನನಗೆ ಇಷ್ಟ ಇಲ್ಲ ಹೋದ ಸಲನೇ ದೊಡ್ಡ ಕಡಾಮಡಿ ಜಗಳ ಆಗಿ ಕಡ್ಡಿ ಮೂರು ತುಂಡಾಗಂಗೆ ಮಾತಾಡಿ ಎಲ್ಲ ಆಗಿತ್ತು ಮುಗಿದಿತ್ತು ಮತ್ತು ನಾನು ಹೋಗಲಿ ಬಿಡು ಅಂತೇಳಿ ನಾನು ತಲೆಯಾಗ ತೊಗೊಳ್ಳಂಗಿದ್ದೆ ಆದರೆ ಈ ಸಲ ಹೇಳ್ತಾ ಇದ್ದೀನಲ್ಲ ಭಾಳ ಸ್ಟ್ರಾಂಗಾಗಿ ಹೇಳ್ತಾ ಇದ್ದೀನಿ ಈ ಸಲ ಮಾತ್ರ ನಿಮ್ಮ ಅಣ್ಣ ನಾನು ಒಂದಾದರೆ ನಿಮ್ಮ ತಾಯಿ ಮಾತ್ರ ನಮ್ಮ ಜೊತೆಗೆ ಕೂಡ್ದು ಅಷ್ಟೇ ಆಮೇಲೆ ಇನ್ನೊಂದು ವಿಚಾರ ನಿಮ್ಮ ಅಣ್ಣಗೆ ಹೇಳ್ಬಿಡ ಸ್ವಂತವಾಗಿ ಒಂದು ಕೆಲಸ ಹುಡ್ಕೊಂಡು ದುಡಿಮೆ ಸ್ಟಾರ್ಟ್ ಮಾಡ ಅಂತೇಳಿ ಏನ ನನ್ನ ಅಪ್ಪನ ಆಫೀಸ್ಗೆ ಇನ್ಮೇಲೆ ನಿಮ್ಮ ಅಣ್ಣಂಗೆ ನೋ ಎಂಟ್ರಿ ಹಾಂ ಆಯ್ತತಿಯಮ್ಮ ಸರಿ ನೀವು ಹೆಂಗೆ ಹೇಳ್ತೀರ ಹಂಗೆ ಅಲ್ಲ ಆದರೂ ನಮ್ಮ ತಾಯಿಗೆ ಯಾರು ದಿಕ್ಕು ಈ ವಯಸ್ಸು ನಮ್ಮ ಮಗನ ಜೊತೆಗೆ ಇರಲಾರ್ದ ಆಕಿ ಬೇರೆ ಇರ್ಬೇಕಾತಿಯಮ್ಮ ಇದು ಹೆಂಗೆ ಆಕತಿ ಅದಕ್ಕೆ ಬೇಡ ನಿಮ್ಮ ತಾಯಿ ನಿಮ್ಮ ಮಗನ ಜೊತೆಗೆ ಇರಲಿ ಏನು ನಿಮ್ಮ ಅಣ್ಣನ ಜೊತೆಗೆ ಇರಲಿ ನಿಮ್ಮವ್ವ ನನಗೇನು ಬೇಜಾರಿಲ್ಲ ಯಾಕಂದ್ರೆ ಅಕ್ಕಿ ಜೊತೆಗೆ ಇರೋಕೆ ನಂಗೆ ಇಷ್ಟ ಇಲ್ಲ ಒಬ್ಬ ಸೊಸೆಯಾಗಿ ಹೇಳತ್ತೀನಿ ನಂಗೆ ಇಷ್ಟನೇ ಇಲ್ಲ ಅಷ್ಟೇ ಮೀನಾಕ್ಷಿ ಮತ್ತೇನಾರು ಹೇಳೋದಿತ್ತ ಅಥವಾ ಫೋನ್ ಇಡ್ಲಾ ಮತ್ತೆ ಏನೂ ಇಲ್ಲ ಅದಕ್ಕೆಮ್ಮ ಸರಿ ಫೋನ್ ಇಡ್ತೀನಿ ಸಲಿಗೆ ಕೊಟ್ಟಿದ್ದು ನಾಯಿ ಮೂಸ್ ನೋಡಿ ತನ್ನಂಗೆ ಆಗೈತಿ ಈಗ ಬಾಳೆ ಅಲ್ಲ ಎಷ್ಟಿರ್ಬೇಕು ಈಕಿಗೆ ನನ್ನ ಜೀವನ ಹೆಂಗೆ ಮಾಡ್ಕೋಬೇಕಂತ ನಾ ಈಕಿಯಿಂದ ಕಲಿಬೇಕನ ಅಣ್ಣ ಈಕಿ ಒಂದಾದ್ರಿ ಅಂತ ಈಕಿ ಮನಸ್ಸಿನಾಗ ಇರ್ಬೋದು ಆದ್ರೆ ಅಣ್ಣ ನೆಟ್ಟಿಗೆ ಇರ್ಬೇಕಲ್ಲ ಒಂದಾಗಕ್ಕೆ ಅಣ್ಣನ ತಾಯಿ ನನಗೆ ಬೇಕಾಗಿಲ್ಲ ಅಂತ ಹೇಳ್ತಾ ಇದ್ದೀನಿ ಆಕಿಗೆ ಯಾರು ದಿಕ್ಕು ಆಕಿ ನಿಮ್ಮ ಜೊತೆಗೆ ಇಟ್ಕೋರಿ ಅಂತ ಈಕಿ ಹೇಳ್ತಾಳೆ ಈಕಿ ಹೇಳ್ದಾಗ ನಾನು ಕೇಳಬೇಕಾಗೈತೇನ ಫೋನ್ ಮಾಡಲಿ ಇನ್ನೊಂದು ಸಲ ರಿಸೀವೇ ಮಾಡಲ್ಲ ಅಯ್ಯಪ್ಪ ದೇವ್ರೆ ಏನು ಮಾಡಲಿ ಈಗ ನಾನು ಏನು ಮಾಡಿದರೂ ಉಪಯೋಗ ಇಲ್ಲ ಅದಕ್ಕೆ ನನ್ನ ಮನಸ್ಸು ಭಾಳ ಗಟ್ಟಿಯಾಗೈತಿ ಇವಾಗ ನಾನು ಏನು ಹೇಳಿದ್ರು ಅವ್ರು ಕೇಳೋಲ್ಲ ಇಕ್ಕಿ ಸಲ ನಾನು ಯಾಕೆ ನನ್ನ ಮೂಡ್ ಹಾಳು ಮಾಡ್ಕೊಲಿ ಚಿನ್ನು ಬಂಗಾರ ಅವ ಎತ್ಕೊಂಡು ಏನ ಪಾಪನ ಕರೆದೇನ ಇಲ್ಲತ್ತಿ ಅವನ್ ಕರೆದಿದ್ದೆ ನಿಮ್ಮವ್ವ ಆ ಕೂಸಿನ ಎತ್ಕೊಂಡು ಕುಂತಾಳ ಹೌದತ್ತಿ ಸರಿ ಅತ್ತಿ ಸರಿ ನಾನು ಜಾತಕ್ಕೆ ಹೋಲಿ ಅತ್ತಿ ಹಂಗಾರ ಟೈಮ್ ಆಗೈತಿ ಆಯ್ತು ತೋರೋ ಹೋಗಿ ಬಾ ಏನು ನಿನ್ನ ಗಂಡ ಫೋನ್ ಮಾಡಿದ್ನ ಏನೋ ಮಾತಾಡಕತ್ತಿದ್ದಲ್ಲ ಅತ್ತಿ ಮಾತಾಡೋದನ್ನ ಕದ್ದು ಕೇಳಿಸ್ಕೊಳಕತ್ತಿದ್ದೇನ ಅಯ್ಯೋ ಇಲ್ಲ ಇವ ನನ್ನ ತಾಯಿ ಮಾತಾಡೋದು ಕದ್ದು ಕೇಳಿಸ್ಕೊಂಡು ನನಗೇನಾಗಬೇಕಾಗೈತಿ ಇಲ್ಲವಾ ಕದ್ದಗಿದ್ದು ಎಲ್ಲ ಏನಿಲ್ಲ ಅದು ಇದು ಏನದು ಬರಾತಿದ್ದೆ ಮನೆ ಒಳಗೆ ಇಲ್ಲಿ ರೂಮ್ ಒಳಗೆ ಅವಾಗ ಜೋರ್ಸೆ ಮಾತಾಡತ್ತಿದ್ದೆಲ್ಲ ಕೇಳ್ತು ನನ್ನ ಗಂಡೆಲ್ಲ ಫೋನ್ ಮಾಡಿದ್ದು ಈಕಿ ಮೀನಾಕ್ಷಿ ಇಲ್ಲೇ ಇದ್ರೆ ತಲೆ ತಿಂತಾಳ ಮತ್ತೆ ಅಲ್ಲ ತಡಿಯೇ ಹೋಗಿಬಿಟ್ಲ ನೋಡು